ಪದೇ ಪದೇ ಎರಡೂ ವಿಚಾರದಲ್ಲೂ ಅಥವಾ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ವಿಚಾರದಲ್ಲೂ ಟ್ವೀಟರ್ನಲ್ಲಿ ಗಮನಿಸಿದ್ರೆ ಈ ಸಿಡಿ ಫ್ಯಾಕ್ಟರಿಯ ವಿಚಾರದ ಬಗ್ಗೆನೇ ಸಿಕ್ಕಾಬಟ್ಟೆ ಮಾತಾಡ್ತಾ ಇದ್ದಾರೆ. ನೋಡಿ, ಸಿಡಿ ಫ್ಯಾಕ್ಟರಿ ಇದ್ದದ್ದೇ ಹೊಳೆನರಸೀಪುರ ಪದ್ಮನಾಭನಗರದಲ್ಲಿ. ಆ ಫ್ಯಾಕ್ಟರಿಲಿ ಸಿಡಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ? ಹೀಗೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಸುರೇಶ್ ರೋಷಭರಿತ ಮಾತುಗಳನ್ನು ಆಡ್ತಾರೆ. ಎಚ್ ಡಿ ಕೆ ಅವರೇ, ನಿಮ್ಮ ಇಲಾಖೆಯಿಂದ ಏನು ಮಾಡಿದ್ದೀರಿ ನೀವು? ಏನು ನಿಮ್ಮ ಸಾಧನೆ? ಜೆಡಿಎಸ್ನವರಿಗೆ ಕೆಲಸ ಇಲ್ಲ ಅಂತ ಡಿ ಕೆ ಸುರೇಶ್ ಆಕ್ರೋಶಗೊಂಡಿದ್ದಾರೆ. ಎಚ್ ಡಿ ಕೆ ಅವರೇ, ಮೊದಲು HMT ಅವರಿಗೆ ನ್ಯಾಯ ಕೊಡಿಸಿ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಸುರೇಶ್ ರೋಷಾವೇಶಗೊಂಡಿದ್ದಾರೆ. ಹಾಗಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಏನೇನಂದ್ರು ಬನ್ನಿ ತೋರಿಸ್ತೀನಿ. ಕುಮಾರಸ್ವಾಮಿ, ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡ್ಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಆ ಗಾಣಗಾರವಿ ನಮ್ಮ ಶಾಸಕರು 100 ಎಕರೆ ಜಾಗ ಕೊಟ್ಟಿದಾರಂತೆ, ಇಡ್ಕೊಟ್ಟಿದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರ್ತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತೀರಿ ಅದನ್ನ ಹೇಳಿ. ಕೇವಲವಾದಂತಹ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ. HMT ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ, ಅದನ್ನ ಮಾಡಿ. ಫ್ಯಾಕ್ಟರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟರಿ ಇತ್ತು, ಯಾರು ಬೇಡ ಅಂದವರು? ಫ್ಯಾಕ್ಟರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ. ಈಗ ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವ್ದಾದ್ರು ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೇ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನ ಬಿಟ್ಬಿಟ್ಟು ನಿಮ್ದೇನಿದೆ ನೀವು ನೋಡ್ಕೊಳ್ಳಿ. ಡ್ಯಾಡಿ ಸೋಮ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿದೆ. ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಫೋನ್ ಸಂಪರ್ಕದಲ್ಲಿ. ಆನಂದ್, ಈ ಸಿಡಿ ಫ್ಯಾಕ್ಟರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಆಗ್ತಾ ಇರುವಂತಹ ಜಟಾಪಟಿ ಗಮನಿಸ್ತಾ ಇದ್ದೀವಿ. ಶುರುವಾಗಿದ್ದಲ್ಲಿಂದ ಯಾವ ಹಂತಕ್ಕೆ ಬಂದು ನಿಂತಿದೆ ನೋಡಿ? ಶರತ್, ಪ್ರಮುಖವಾಗಿ JDS ಇಂದ ಒಂದು ಟ್ವೀಟ್ ಬಂದಿತ್ತು. ಅದು ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆ ಹಾಳು ಆತ್ಮಹತ್ಯೆ ಬಗ್ಗೆ INC ಕರ್ನಾಟಕ ಮರೆತಿದೆ ಅಂತ JDS ಅವರು ಒಂದು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಅದು ಈಗ ಕಾಂಗ್ರೆಸ್ ಮತ್ತೆ JDS ನಾಯಕರ ನಡುವೆ ತೀವ್ರವಾದಂತ ಒಂದು ವಾಗ್ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವರನ್ನ ಕಲೆಕ್ಷನ್ ಗಿರಾಕಿ ಅಂತಾನೂ ಕೂಡ JDS ನಾಯಕರು ತಿಳಿದಿದ್ರು. ಅಂಗೈ ಹುಣ್ಣಿಗೆ ಕನ್ನಡ ಬೇಕೆ ರೋಲ್ ಕಾಲ್ ಅಧ್ಯಕ್ಷ DK ಶಿವಕುಮಾರ್ ಅಂತಾನೂ ಕೂಡ DK ಶಿವಕುಮಾರ್ ಅವರ ವಿರುದ್ಧ ಬಹಳಷ್ಟು ಖಾರವಾಗಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದಕ್ಕೆ ಈಗ ಕಾಂಗ್ರೆಸ್ ಅಫಿಷಿಯಲ್ ಪೇಜ್ ಅಲ್ಲಿ ಅದಕ್ಕೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಬ್ಲೂ ಫಿಲಂ ಫ್ಯಾಕ್ಟರಿ ಬಗ್ಗೆ ಉಲ್ಲೇಖ ಮಾಡಿರೋದಕ್ಕೆ JDS ಕೂಡ ಕೆಂಡಾಮಂಡಲ ಹಾಕಿರ್ತಕ್ಕಂಥದ್ದು. ನಿಮ್ಮದು ಕೂಡ ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಇರ್ತಕ್ಕಂಥ ಒಂದು ಪಾರ್ಟಿಯಲ್ಲಿ ಇರ್ತಕ್ಕಂಥ ಬಾಯ್ಸ್ ಏನಿದ್ದಾರೆ ಅವರು ಈ ರೀತಿ ಒಂದು ಬ್ಲೂ ಫಿಲಂ ಗಳನ್ನ ತೆಗಿತಕ್ಕಂಥವ್ರು ಇದ್ದಾರೆ. ಆದಷ್ಟು ಬೇಗ ಇದನ್ನ ನೀವು ಮರೆತು ಬಿಟ್ರ ಅಂತ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಟಾಂಗ್ ಕೊಡ್ತಕ್ಕಂಥ ಒಂದು ಕೆಲಸವನ್ನ JDS ಮಾಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ನಿಮ್ಮಲ್ಲಿ ಒಬ್ಬ ಇರ್ತಕ್ಕಂಥ ನಾಯಕ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾನೆ, ಇನ್ನೊಬ್ರು ಕೂಡ ಜಸ್ಟ್ ಎಸ್ಕೇಪ್ ಆಗಿದ್ದಾರೆ ಅಂತ ಪರೋಕ್ಷವಾಗಿ ಈ ಕಡೆ HD ರೇವಣ್ಣ ವಿರುದ್ಧನೂ ಕೂಡ ಅವರು ಹರಿಹಾಯ್ದಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಈ ಬಗ್ಗೆ DK ಸುರೇಶ್ ಅವರು ಕೂಡ ಬಹಳಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಿಡಿ ಫ್ಯಾಕ್ಟರಿ ಬಗ್ಗೆ ಹೊಳೆನರಸೀಪುರದಲ್ಲಿ ಮತ್ತೆ ಹಾಸನಾಗ ಹೋಗಿ ಕೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ. ಜೊತೆಗೆ ತಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ ಈಗಾಗಲೇ
ಬ್ಲೂ ಫಿಲಂ ಮಾಡಿ ಅದು ವರ್ಲ್ಡ್ ಫೇಮಸ್ ಆಗಿದೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಬ್ಲೂ ಫಿಲಂ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಈ ಎಲ್ಲಾ ಒಂದು ಮಾತಿಗೆ ತಿರುಗೇಟು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಲ್ಲಿ ಈ ಇವರ ನಡುವೆ ನಡೀತಾ ಇರ್ತಕ್ಕಂಥ ಈ ಒಂದು ಬ್ಲೂ ಫಿಲಂ ಫ್ಯಾಕ್ಟರಿಯ ಒಂದು ಪಾಲಿಟಿಕ್ಸ್ ಏನಿದೆ ಇದು ಬಹಳಷ್ಟು ಒಂದು ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಎರಡೂ ಕಡೆಯ ಪಕ್ಷದ ವತಿಯಿಂದ ಟ್ವೀಟ್ ಮೇಲೆ ಟ್ವೀಟ್ ಅನ್ನ ಮಾಡಿ ತಮ್ಮ ಕಾಲೆಳೆತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.